ಹಾಯ್ ಹಲೋ ನಮಸ್ಕಾರ. ಡೇ 19ಗೆ ಸ್ವಾಗತ. ಸೂರ್ಯ ಬಂದಿದ್ದಾನೆ, ನೋಡಿರ್ಬೋದು ನೀವು. ನಾಳೆಯಿಂದ ಯೂಟ್ಯೂಬ್ ಚಾನಲ್ ಶುರುವಾಗುತ್ತಂತೆ, ಒಂದು ಸಿಂಗಿಂಗ್. ಏನ್ ಹೆಸರು ಇಡ್ತಾನೆ ಸೂರ್ಯ? ಹೇಳ ಸೂರ್ಯ, ಏನ್ ಹೆಸರು ಇಡುತ್ತೆ? ಶಶಾಂಕ್. ನೋಡಿ ನಾಳೆಯಿಂದ ನಮ್ಮ ಬ್ಯಾಚ್ ಅಲ್ಲಿ ಇನ್ನೊಬ್ಬ ಲಾಗರ್ ನೋಡಿ ನೋಡಿ ಈ ಕಡೆ ಸ್ಟಾರ್ಟ್ ಆದ ಇವನ್ ಸೂರ್ಯ ಅಂತ. ಏನ್ ಫೋಟೋ ಬೇಕಾದ್ರೆ ಚಪಾತಿ ಮತ್ತೆ ಪನ್ನೀರ್ ಮಾಡ್ತಿದ್ದೀವಿ. ಚಪಾತಿ ಶೂರ, ಚಪಾತಿ ಕಲ್ಸೋದ್ರಲ್ಲಿ ಶೂರ, ಕಲಿತು ಬಿಟ್ಟಿದ್ದೀನಿ. ಶೂರರಲ್ಲಿ ಶೂರ, ಶೂರ ಶೂರ. ತರಕಾರಿ ಎಲ್ಲ ಕೊಚ್ಚಾಯಿತು. ಈಗ ಪನ್ನೀರ್ ಬಟರ್ ಮಸಾಲ ಮಾಡೋದಷ್ಟೇ ಬಾಕಿ. ಈ ಥರ ಕೊಚ್ಚಿಟ್ಕೊಂಡು ನೋಡಿ, ಒಂದು ಪ್ಯಾನಲ್ಲಿ ಆಯಿಲು, ಈರುಳ್ಳಿ ಮತ್ತೇನು ಹಾಕಿದ್ದೀನಿ, ಜೀರಿಗೆ, ಮೆಣಸು, ಕಡೆಗೆ ಈರುಳ್ಳಿನೆಲ್ಲ ಫ್ರೈ ಮಾಡಬೇಕು. ಸ್ವಲ್ಪ ಕಾಲೇಜ್ ಬಿಸಿ ಶೆಡ್ಯೂಲು. ರಾತ್ರಿ ಕಾಲೇಜ್ ಇರ್ತಾರೆ. ಇಲ್ಲ 8 ಗಂಟೆ ನನಗೆ ಕಾಲೇಜಲ್ಲಿ ಇದ್ದೆ, ಕ್ಲಾಸ್ ಇತ್ತು, ಅಟೆಂಡ್ ಮಾಡಿ ಬಂದೆ. ನೋಡಿ ಕಷ್ಟಪಟ್ಟು ಅಡುಗೆ ಮಾಡ್ತಿದ್ದೀವಿ, ಅಡುಗೆ ಮಾಡ್ಕೊಂಡು ತಿನ್ಬೇಕು. ಈ ವಿಡಿಯೋ ಎಡಿಟ್ ಮಾಡಿ ನಮ್ಮ ಸೂರ್ಯನೂ ಬಂದಿದ್ದಾನೆ ನೋಡಿ. ಸೂರ್ಯ 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 ದರ್ಶನ್. ನಾಳೆ ಒಂದು ವಿಡಿಯೋ ಬರುತ್ತೆ ಯೂಟ್ಯೂಬಲ್ಲಿ. ಇವಂದೇ ದೇವ್ರನ್ನ ನೋಡ್ತಿದ್ದಾನೆ ನೋಡಿ. ನೋಡಿ ದೇವ್ರ ಭಕ್ತ ಅವನು. ನೋಡಿ ಇಲ್ಲಿ ಮೀರಿಯರ್ದೆಲ್ಲ ಕಾಣಿಸ್ತಾ ಇದೆ ಅವನ್ನ. ಇವತ್ತು ಮಾಡ್ತಿದೀವಿ ಪನ್ನೀರ್ ಟಿಕ್ಕಾ ಮಸಾಲ. ಪನ್ನೀರ್ ಬಟರ್ ಮಸಾಲಲ್ಲೋ ಏನು ಹೇಳ್ತಿದ್ಯಾ? ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ. ಈ ಥರ ವಿಡಿಯೋ ನೋಡೋದು, ಅಡುಗೆ ಮಾಡೋದು. ಟೊಮೆಟೊ ನೆಕ್ಸ್ಟ್. ನಮಗೆಲ್ಲ ಅಡುಗೆದು ಮೇನು ಹೆಡ್ ನಮ್ಮ ದರ್ಶನ್. ನೋಡಿ ಅವ್ರ ಸ್ಟೈಲ್ ನೋಡಿ ನೋಡಿ. ಗೋಡಂಬಿ ಅಲ್ಲಿ ಮುಂಚೆನೆ ಗೋಡಂಬಿ ಹಾಕ್ಬೇಕಿತ್ತು, ನಮಗೆ ಗೊತ್ತಿಲ್ಲ, ನಾವು ಈಗ ಹಾಕ್ತಿದ್ದೀವಿ. ಪನ್ನೀರು ಅಮೂಲ್ 200 ಗ್ರಾಮ್ಸ್ ಪನ್ನೀರ್ ತಂದಿದ್ರು. ಕವರು ಓಪನ್ ಮಾಡಿ ಈಗ ಕಟ್ ಮಾಡಬೇಕು. ಇದನ್ನ ಕಟ್ ಮಾಡಬೇಕು, ಪನ್ನೀರ್ನ ಸ್ಲೈಸಾಗಿ ಕಟ್ ಮಾಡಬೇಕು. ಪನ್ನೀರ್ ರೆಡಿ ಇದೆ. ಪನ್ನೀರ್ನ ಫ್ರೈ ಮಾಡ್ಬೇಕು. ಈರುಳ್ಳಿ ಕಟ್ಟಾಗಿದೆ. ಇದು ಇವಾಗ ಗ್ರೈಂಡ್ ಆಗ್ಬೇಕು. ಚಪಾತಿ ಒಂದ್ ಕಡೆ ರೆಡಿ ಆಗ್ತಿದೆ. ಬರೋದು ಒಂದೇ ಬಾಕಿ. ಓಕೆ, ಮಾಡ್ತಾ ಇರ್ತೀವಿ ನಾವು. ಈ ಥರ ಒಳ್ಳೊಳ್ಳೆ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀವಿ ಗೈಸ್, ನೋಡ್ತಾ ಇರಿ. ಒಳ್ಳೆ ಕುಕ್ ಮಾಡ್ತೀವಿ ನಾವು, ಯಾಕಂದ್ರೆ ನಾವು ಒಳ್ಳೆ ಶೆಫ್. ಇದು ನೋಡಿ ಅಮೂಲ್ ಅವ್ರದ್ದೇ ಯೂಸ್ ಮಾಡಿ, ಬಿಕಾಸ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಗುಡ್ ಫಾರ್ ಹೆಲ್ತ್. ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬಿಡ್ತೀನಿ. ಪನ್ನೀರ್ ಬಟರ್ ಮಸಾಲ ಅಲ್ವಾ? ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ ಈರುಳ್ಳಿ ಆ್ಯಂಡ್ ಟೊಮ್ಯಾಟೊ, ಮತ್ತು ಇದು ಪಲಾವ್ ಎಲೆ, ಮತ್ತು ಇದೊಂದು ಸ್ವಲ್ಪ ಇದಕ್ಕೇನಂತಾರೆ, ಇದೊಂದು ಸ್ವಲ್ಪ ಬೇಕು ಗೈಸ್. ಆಮೇಲೆ ಬಟರ್, ಕಸ್ತೂರಿ ಮೇಥಿ ಬೇಕು, ಆಮೇಲೆ ಚಕ್ಕೆ ಬೇಕು. ಚಕ್ಕೆ, ಲವಂಗ ಬೇಡ, ಚಕ್ಕೆ ಸಾಕು. ಆಮೇಲೆ ಅಮೂಲ್ ಬಟರ್ ಬೇಕು, ಮೇನ್ ಆಗಿ ಪನ್ನೀರ್ ಬೇಕು, ಗೋಡಂಬಿ ಬೇಕು, ಶುಂಠಿ ಬೇಕು, ಬೆಳ್ಳುಳ್ಳಿ ಬೇಕು. ಅಷ್ಟಿದ್ರೆ ಮಾಡ್ಬೋದು ಗೈಸ್. ಸುಮ್ಮನೆ ಪ್ರೊಸೆಸ್ ಹೇಳ್ತೀನಿ ಗೈಸ್. ಅಡುಗೆ ಮಾಡು ಅಂತ ಹೇಳಿದ್ರೆ ಇಲ್ಲಿ ಬಂದು ಗೇಮ್ ಮಾಡ್ಕೊಡ್ತಾನೆ. ಗೇಮ್ ಬಗ್ಗೆ ಹೇಳೋ ಸ್ವಲ್ಪ. ಸಖತ್ತಾಗಿದೆ. ನೀನು ಸ್ವಲ್ಪ ದೊಡ್ಡದಾಗಿ ಮಾತಾಡು ಆಯ್ತಾ? ನಾನು ಮಾತಾಡಕ್ಕೆ ಆಗಲ್ಲ ಕಣಲ್ಲ, ಏನಂತ ಗೊತ್ತಿಲ್ಲ. ನಿನ್ ಫೇಸ್ ತೋರಿಸ್ತಾ ಇಲ್ಲ ನಾನು, ಅದಕ್ಕೆ ನಿನ್ ಫೇಸ್ ತೋರ್ಸಲ್ಲ ನಾನು. ಪರವಾಗಿಲ್ಲ, ಬೇಡ. ನೋಡಿ ಗೈಸ್, ಟ್ಯಾಕ್ಟ್ ಓಡಿಸ್ತಾನೆ. ವ್ಯೂ ಚೇಂಜ್ ಮಾಡು. ಏನ ಮಾಡಿದೆ? ಬೇರೆ ಗಾಡಿಗೆ ಬಂದಲ್ಲ. ಪನ್ನೀರ್ನ ಈ ಥರ ಬಟರ್ ಜೊತೆ ಫ್ರೈ ಮಾಡಬೇಕು. ಈ ಥರ ಸ್ಮಾಲ್ ಪೀಸಸ್ ಬಟರ್ ಸಿಗುತ್ತಲ್ಲ, 8 ರೂಪೀಸ್ ಏನೋ ಇದೆ, ತಗೊಬನ್ನಿ. ಲೋ ಬಜೆಟ್ ಅಲ್ಲಿ ಮಾಡ್ಬೇಕು. ಬಜೆಟ್ ಮಂಡನೆ ಸ್ವಲ್ಪ ಕಡಿಮೆ. ನೋಡಿ ಇವನು ಅಡುಗೆ ಮಾಡ್ಲಿಕ್ಕೆ ಬಂದು 100 ಸಲ ಇವನು ಲ್ಯಾಪ್ಟಾಪ್ ಹೋಗಿ ನೋಡ್ತಾ ಬರ್ತಾವನು. ಅವ್ನಿಗೆ ಮಾಡೋದು ನೋಡಿ.
ಹಾ ನೋಡಿ ಚಾಲು ಮಾಡೋಕ್ಕೂ ಇದೆ ತಾಮೆ ನೋಡಿ ಎದುರ ಪುಕ್ಕ ನೋಡಿ 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 ಸ್ಮೈಲ್ ನೋಡಿ ದುಲ್ಕರ್ ಸಲ್ಮಾನ್ ನೋಡಿದೆ ನೋಡಿ ನೋಡಿ ಅಲ್ಲಿ ಒತ್ತಿಡಿ ನಮ್ಮ ಪನ್ನೀರ್ ಬಟರ್ ಮಸಾಲ ಇದು ಚಪಾತಿನೂ ಇದು ತಿನ್ಲಿಕ್ಕೂ ರೆಡಿ ನಾವೆಲ್ಲ ಆರ್ಟಿಸ್ಟ್ ಟೈಪ್ ಎಲ್ಲರೂ ತಿನ್ಲಿಕ್ಕೆ ರೆಡಿ ನೋಡ್ಬಿಡಿ ನೋಡಿ ಇದು ನೋಡಿ ದರ್ಶನದ ಆರ್ಟ್ ಲೈಫ್ ಇಲ್ಲ ಇಲ್ಲ ನೋಡಿ ಇದೊಂದು ಪೇಂಟಿಂಗು